ಜೋಡಿ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ತಕ್ಷಣ ಹೊಸ ಕೊಳವೆ ಬಾವಿ ಕೊರೆದು ನೀರು ಒದಗಿಸಲು ಸೂಚನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಗೆರೆ ಹೋಬಳಿಯ ಮುದೇನಹಳ್ಳಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಜೋಡಿ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಖಾಸಗಿ ಬೋರ್ವೆಲ್ನಿಂದ ಗ್ರಾಮಸ್ಥರಿಂದ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಿರುವ ಕುರಿತು ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು. ಪರಿಶೀಲನೆ ವೇಳೆ ಸ್ಥಳೀಯರು ಸಾರ್ವಜನಿಕರು ಗ್ರಾಮದ ಚರಂಡಿ ವ್ಯವಸ್ಥೆ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತಹ ಕುಂದುಕೊರತೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು. ಬಳಿಕ ಗ್ರಾಮದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಹಾಗೂ ಶಾಲೆಗೆ ಭೇಟಿ ನೀಡಿ ಸ್ವಚ್ಛತೆ, ಸಮವಸ್ತ್ರ ವಿತರಣೆ, ಪಠ್ಯಪುಸ್ತಕ ವಿತರಣೆ ಹಾಗೂ ಹೆಚ್ಚುವರಿ ಪೌಷ್ಟಿಕಾಹಾರ ವಿತರಣೆಯ ಕುರಿತು ಪರಿಶೀಲನೆ ನಡೆಸಲಾಯಿತು. ನಂತರ ಕಲ್ಮೇನಹಳ್ಳಿಯ ಗ್ರಾಮಕ್ಕೆ ಭೇಟಿ ನೀಡಿ ಹೊಸದಾಗಿ ಕೊರೆದಿರುವಂತಹ ಬೋರ್ವೆಲ್ಸ್ ಅನ್ನ ಸ್ಥಳ ಪರಿಶೀಲನೆ ನಡೆಸಿದರು. ಬೋರ್ವೆಲ್ನಲ್ಲಿ ನೀರಿನ ಲಭ್ಯತೆ ಹಾಗೂ ಗ್ರಾಮಸ್ಥರಿಗೆ ಸಮರ್ಪಕವಾಗಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವ ಕುರಿತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಮಾಡಿ ಅಗತ್ಯ ಕ್ರಮಗಳನ್ನು ಒದಗಿಸುವಂತೆ ನಿರ್ದೇಶನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ತಿಪಟೂರು ಉಪವಿಭಾಗದ ಅಧಿಕಾರಿಗಳು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವರಾಜಯ್ಯ, ಪಂಚಾಯಿತಿಯ ವ್ಯವಸ್ಥಾಪಕರಾದಂತಹ ಬಸವರಾಜು, ಬೆಸ್ಕಾಂ ಅಧಿಕಾರಿ ಗವೀರ್ ರೆಂಗಯ್ಯ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಜೋಡಿ ಕಲ್ಲೇನಹಳ್ಳಿ ಗ್ರಾಮಕ್ಕೆ ಭೇಟಿ ಮಾಡಿದ್ದೀವಿ. ಇಲ್ಲಿ ಸಾರ್ವಜನಿಕರಿಂದ ಸುಮಾರು ಸಮಸ್ಯೆಗಳು ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದ್ದಾರೆ. 2022ರಲ್ಲಿ ಒಂದು OHT ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ, ಬಟ್ ಅದರಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿದ್ದಾರೆ ಮತ್ತು ಅಲ್ಲಿಂದ ಕನೆಕ್ಷನ್ಸ್ ಯಾವುದನ್ನು ಇನ್ನೂ ಕೊಡಲಿಲ್ಲ. 4 ವರ್ಷ ಆದ್ರೂ ಮನೆಗೆ ನಲ್ಲಿಗಳು ಇನ್ನೂ ಕೊಟ್ಟಿಲ್ಲ. ಸುಮಾರು 150 ಮನೆಗಳು ಇಲ್ಲಿ ಇದ್ದಾವೆ. ಈಗ ಬೇಸಿಗೆ ಕಾಲ ಇರುವುದರಿಂದ, ನೀರಿನ ಕೊರತೆ ಇರುವುದರಿಂದ ಬಹಳ ಕಷ್ಟ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ನಾವು AWE ಹತ್ರ ಮತ್ತು WE ರೂರಲ್ ವಾಟರ್ ಸಪ್ಲೈ ಹತ್ರ ಮಾತಾಡಿದ್ದೀನಿ. ಅವರು ಇನ್ಎಲಿಜಿಬಲ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರೋದ್ರಿಂದ ವಿಳಂಬ ಆಗ್ತಾ ಇದೆ. ಆಗಸ್ಟ್ ಅಂತ್ಯಕ್ಕೆ ಇಲ್ಲಿ ಮನೆಗೆ ನಲ್ಲಿ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂರಲ್ ವಾಟರ್ ಸಪ್ಲೈ ಅವರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾನೇ ಭೇಟಿ ಮಾಡಿರೋದ್ರಿಂದ ಒಂದು ಕಾಳಜಿ ತಗೊಂಡು ಇಲ್ಲಿ ಆಗಸ್ಟ್ ಎಂಡಿಗೆ ಈ ಒಂದು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಮತ್ತು ಈ ಒಂದು ವಿಚಾರವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರ ಗಮನಕ್ಕೆ ಕೂಡ ನಾನು ತರ್ತೀನಿ. ಜಲ್ ಜೀವನ್ ಮಿಷನ್ದು ಈ ಒಂದು ತಾಲೂಕಲ್ಲಿ ಸುಮಾರು 26 ಕಾಮಗಾರಿಗಳು ಅಂಡರ್ ಪ್ರೋಗ್ರೆಸ್ ಇದೆ, ವಿವಿಧ ಹಂತದಲ್ಲಿ ಇದೆ ಮತ್ತು 6 ಕಾಮಗಾರಿಗಳು ಅನ್ಸ್ಟಾರ್ಟೆಡ್ ಇದೆ. ಸೊ ಇದೆಲ್ಲ ಕೂಡ ನಾವು ಆನರಬಲ್ DCM ಸರ್ ಅಧ್ಯಕ್ಷತೆಯಲ್ಲಿ ರಿವ್ಯೂ ಮಾಡ್ತೀವಿ ಮತ್ತು ತ್ವರಿತಗತಿಯಲ್ಲಿ ಕೆಲಸ ಆಗ್ಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. CEO ಅವರ ಗಮನಕ್ಕೆ ಕೂಡ ನಾನು ತರ್ತೀನಿ. ಅದೇ ರೀತಿಯಲ್ಲಿ ಸ್ವಚ್ಛತೆ ಕೂಡ ಸರಿಯಾಗಿ ಇಲ್ಲ ಅಂತ ಇಡೀ ಊರಲ್ಲಿ ನಾನೇ ಕೂಡ ಹೋಗಿ ನೋಡಿ ಬಂದಿದ್ದೀನಿ. RO ಪ್ಲಾಂಟು ರೂರಲ್ ವಾಟರ್ ಸಪ್ಲೈ ಅವರು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳ್ತೀವಿ. ಅದು ಕೂಡ ಈಗ ನಾಟ್ ವರ್ಕಿಂಗ್ ಅಲ್ಲಿ ಇದೆ. ಮೊನ್ನೆ ನಡೆದ ಸಭೆಯಲ್ಲಿ ಎಲ್ಲರಿಗೂ ಕೊಟ್ಟಿರುವ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ RO ಪ್ಲಾಂಟ್ಸ್ ಅನ್ನು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇಟ್ ಶುಡ್ ಬಿ ಇನ್ ವರ್ಕಿಂಗ್ ಕಂಡೀಷನ್ಸ್. ಬಿಕಾಸ್ ಕುಡಿಯೋ ನೀರು ಮಾತ್ರ ಅಲ್ಲ, ಶುದ್ಧ ಕುಡಿಯೋ ನೀರು ಕೊಡಬೇಕು ಜನರಿಗೆ ಅನ್ನೋದೇ ನಾವು ಎಲ್ಲರಿಗೂ ಹೇಳೋದು. ಸೊ ಅದು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಒಟ್ಟಾರೆಯಾಗಿ ಇವತ್ತು ನಾವು ಗ್ರಾಮಕ್ಕೆ ಭೇಟಿ ಮಾಡಿದ್ದು ನಮಗೂ ಕೂಡ ಸ್ಥಳದಲ್ಲಿ ಇನ್ನೂ ಏನೇನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬಹುದು ಅಂತ ನಮಗೂ ಕೂಡ ಸ್ವಲ್ಪ ಗೊತ್ತಾಗಿದೆ. ನಾವು ಇನ್ನೂ ಸ್ವಲ್ಪ ಅಲರ್ಟ್ ಆಗಿ ರಿವ್ಯೂ ಮಾಡ್ತೀವಿ. ಈ ವರ್ಷ ಮಳೆ ಇಲ್ಲದೆ ಬರ ಬರ್ತಾ ಇದೆ, ಇದಕ್ಕೆ ಏನು ಕ್ರಮ ತಗೊಳ್ತೀರಾ? ಈ ವರ್ಷ ನಮ್ಗೆ ಬರ್ಬೇಕಾಗಿರೋ ಮಳೆ ಅಂದ್ರೆ ಜೂನ್ 1ನೇ ತಾರೀಕಿಂದ ಇವತ್ತು ಜುಲೈ 20 ತನಕ ಸುಮಾರು 91 ಮಿಲಿಮೀಟರ್ ಮಳೆ ಬರ್ಬೇಕಾಗಿತ್ತು. ಬಟ್ ಇದುವರೆಗೆ ನಮ್ಗೆ ಬಂದಿರೋದು ಬರೀ 81 ಮಿಲಿಮೀಟರ್ ಮಳೆ ಮಾತ್ರ ಬಂದಿದೆ. 11% ಕೊರತೆ ಆಗಿದೆ. ಬಟ್ ಈಗ ಸರ್ಕಾರದಿಂದ ನಮ್ಗೆ 5 ಕೋಟಿ ರೂಪಾಯಿ ಕಂಟಿಂಜೆನ್ಸಿ ಆಕ್ಷನ್ ಪ್ಲಾನ್ ಅಂದ್ರೆ ತುರ್ತಾಗಿ ಕುಡಿಯೋ ನೀರು ಬೋರ್ವೆಲ್ ಕೊರೆಯಲಿಕ್ಕೆ ದುಡ್ಡಂತೂ ಬಿಡುಗಡೆ ಆಗಿದೆ. ಇದೇ ಊರಲ್ಲಿ ಜೋಡಿ ಕಲ್ಲೇನಹಳ್ಳಿಯಲ್ಲಿ ಕೂಡ ಕಂಟಿಂಜೆನ್ಸಿ ಆಕ್ಷನ್ ಪ್ಲಾನ್ ಅಲ್ಲಿ ಒಂದು ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಟಾಸ್ಕ್ ಫೋರ್ಸ್ ಅಲ್ಲಿ. ಅದನ್ನು ವಿತಿನ್ 3 days ಕೊರಿತೀವಿ ಅಂತ AC ಅವರು ಕೂಡ ನಮ್ಗೆ ತಿಳಿಸಿದ್ದಾರೆ. ಸೊ ಪಾಯಿಂಟ್ ಒಂದು ಮಾಡಿ ಕೊರಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸುಮಾರು 124 ಕಡೆ ಹೊಸದಾಗಿ ಬೋರ್ವೆಲ್ಸ್ ಅಂತೂ ನಾವು ಕೊರೆದಿದ್ದೀವಿ. ಅದರಲ್ಲಿ 87 ಕಡೆ ಸಕ್ಸಸ್ ಆಗಿದೆ. ಸುಮಾರು 29% ಫೇಲಿಯರ್ ಆಗಿದೆ.
ಅದಿಲ್ಲದೆ ನಾವು ಒಂದು 39 ಕಡೆ ಖಾಸಗಿ ಬೋರ್ವೆಲ್ ಇಂದ ಕೊಡ್ತಾ ಇದೀವಿ, 28 ಕಡೆ ಟ್ಯಾಂಕರ್ ಇಂದ ನೀರನ್ನು ಸರಬರಾಜು ಮಾಡ್ತಾ ಇದೀವಿ. ಈಗ ಜನರಿಗೆ ಕುಡಿಯೋ ನೀರಿಗೆ ಏನೇನು ತೊಂದರೆ ಇದ್ರೆ ಇಮಿಡಿಯೇಟ್ ಆಗಿ ಸ್ಥಳೀಯವಾಗಿ ಆ PDOಗಳು ಮತ್ತು ಸಂಬಂಧಪಟ್ಟ ವಾಟರ್ ಮೆನ್ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಅವರಿಗೆ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಖಾಸಗಿ ಬೋರ್ವೆಲ್ ಆಗ್ತಾ ಇಲ್ಲ ಅಂದ್ರೆ ಬೋರ್ವೆಲ್ ಕೊರೆಯಲಿಕ್ಕೆ ಅವಕಾಶ ಇದೆ. ಅದನ್ನು ಟಾಸ್ಕ್ ಫೋರ್ಸ್ ಮುಖಾಂತರ ಅಪ್ರೂವಲ್ ಮಾಡಿ ಕೊಡಬೇಕು. ಈಗ ಒಂದು ತಾಲೂಕು ಕೂಡ 1 ಕೋಟಿ ರೂಪಾಯಿ ಹೊಸ ಬೋರ್ವೆಲ್ ಡ್ರಿಲ್ ಮಾಡ್ಲಿಕ್ಕೆ ನಮ್ಗೆ ಸೂಚನೆಗಳು ಬಂದಿದೆ. ಸೊ ಅದು ಒಂದು ಹಣ ಬಿಡುಗಡೆ ಆದ್ರೆ ಅದರಲ್ಲಿ ಕೂಡ ನಾವು ಎಲ್ಲಿ ಅವಶ್ಯಕತೆ ಇದೆ ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಹೇಮಾವತಿ ನಾಲೆ ಕಾಮಗಾರಿ ಇನ್ನ ಮುಗಿದಿಲ್ಲ. ಹೇಮಾವತಿದು ನಾವು ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧಪಟ್ಟಾಗೆ ಏನೇನು ಸಮಸ್ಯೆಗಳಿತ್ತು ಪ್ರತಿಯೊಂದು ಕೂಡ ಬಗೆಹರಿಸಿದೀವಿ. ಜಿಲ್ಲೆಯಲ್ಲಿ ಸುಮಾರು ಎತ್ತಿನೊಳೆ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಸುಮಾರು ಒಂದು 5,000 ಎಕರೆ ನಾವು ಅಕ್ವಿಸಿಷನ್ ಮಾಡಿದೀವಿ. ಕಳೆದ 2 ವರ್ಷದಿಂದ ಸತತವಾಗಿ ಕಂದಾಯ ಇಲಾಖೆಯವರು ಮತ್ತೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸ್, SLAO ಎಲ್ಲರೂ ಕೋಆರ್ಡಿನೇಷನ್ ಮಾಡಿದ್ವಿ. ಇದ್ರದ್ದು ಮುಖ್ಯವಾಗಿ ಸವಾಲಿದ್ದು ನಮ್ಗೆ ಲ್ಯಾಂಡ್ ಕೊಡೋದೆ. ಸೊ ರೈತರು ಕೂಡ ದುಡ್ಡನ್ನು ಪರಿಹಾರ ನಾವು ಕೊಟ್ಟಿದ್ದೀವಿ. ಯಾವ ರೀತಿಯಲ್ಲಿ ಅಂದ್ರೆ ಒಂದೊಂದು ಗ್ರಾಮಕ್ಕೂ ಹೋಗಿ ಆ ರೈತರಿಗೆ ಏನೇನು ದಾಖಲಾತಿಗಳು ಬೇಕೋ ಅದನ್ನು ನಮ್ಮ ಕಂದಾಯ ಅಧಿಕಾರಿಗಳು ಅವರಿಗೆ ಕೊಟ್ಟು ಕಾಂಪನ್ಸೇಷನ್ ಅನ್ನು ಕೊಟ್ಟಿದ್ದೀವಿ. ಮತ್ತು ಇಂಜಿನಿಯರಿಂಗ್ ಡಿವಿಷನ್ಗೆ ಹ್ಯಾಂಡ್ ಓವರ್ ಮಾಡಿದೀವಿ. ಇದು ಮೊದಲನೇ ಹಂತ. 2ನೇ ಹಂತ ಕಾಮಗಾರಿಗಳು ಪ್ರಾರಂಭ ಆಗಬೇಕು. ಸಂಬಂಧಪಟ್ಟ ಇಂಜಿನಿಯರಿಂಗ್ ಡಿವಿಷನ್ ಅವರಿಗೆ, ಕಾಂಟ್ರಾಕ್ಟರ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ವಿ. ಅವಾಗ ಸನ್ಮಾನ್ಯ ಶಾಸಕರು ಕೂಡ ಇದ್ರು. ಅವರು ನಮ್ಗೆ ಬಿಫೋರ್ ರೈನ್ಸ್ ಅಂದ್ರೆ ಜುಲೈ ಎಂಡ್ಗೆ ನಾವು ಮುಗಿಸ್ತೀವಿ ಅಂತ ಕೂಡ ಭರವಸೆ ಕೊಟ್ರು. ಅವರಿಗೆ ಏನೇನು ಇಶ್ಯೂಸ್ ಇತ್ತು, ಕೆಲವುದು ಬ್ಲಾಸ್ಟ್ ಮಾಡ್ಲಿಕ್ಕೆ ಲೈಸೆನ್ಸ್ ಬೇಕು ಅಂತಿದ್ರು, ಅದನ್ನು ಕೊಟ್ಟಿದ್ದೀವಿ. ಆಮೇಲೆ ನಮ್ಮ AC ಅವರು ಕೂಡ ನಾವು ಆಲ್ಮೋಸ್ಟ್ ಆನ್ 2 days ಒನ್ಸ್ ರಿವ್ಯೂ ಮಾಡ್ತಾ ಇದ್ವಿ. ಸೊ ಅವರು ಬೇಗ ಮಾಡಿಸ್ಬೇಕು. ಏನಾದ್ರೂ ಸಮಸ್ಯೆಗಳು ಇದ್ರೆ ನಾವು ಜಿಲ್ಲಾಡಳಿತದಿಂದ 100% ಅವರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಬಿಕಾಸ್ ಇದೆಲ್ಲ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದ್ದಿದ್ದನ್ನು ನಾವು ಕೈಗೆ ಎತ್ಕೊಂಡು ಅದನ್ನು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ ಅದು ಮಾಡಬೇಕು. ನಾವು ವಿ ಆರ್ ಆನ್ ಇಟ್, ವಿ ವಿಲ್ ಡೂ ಇಟ್. ಆಲ್ಮೋಸ್ಟ್ ಎಲ್ಲ ಆಫೀಸಲ್ಲೂ SI ಡ್ಯೂಟಿಗೆ ಹಾಕಿದ್ದಾರೆ. ಅಧಿಕಾರಿಗಳು ಜಾಸ್ತಿ ಆಫೀಸಲ್ಲಿ SIR ಅಲ್ಲಿ ಇದ್ದಾರೆ. ಕೆಲಸಗಳು ಬೇರೆ ಪೆಂಡಿಂಗ್ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 22,92,000 ಮತದಾರರು ಇದ್ದಾರೆ. 11 ಕ್ಷೇತ್ರಗಳು ಇದೆ. ಪ್ರತಿಯೊಬ್ಬರದು ಮತ ಕೂಡ ಬಹಳ ಅಮೂಲ್ಯವಾದದ್ದು. ಅದನ್ನು ನಾವು ಯಾವ ಕಾರಣಕ್ಕೋಸ್ಕರ ಕೂಡ ಅದನ್ನು ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. SIR ಪ್ರಕ್ರಿಯೆಯಲ್ಲಿ ನಾವು ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು 2002ರಲ್ಲಿ ಆಗಿರೋ ಒಂದು ಪ್ರಕ್ರಿಯೆ ಈಗ ಮತ್ತೆ ಆಗ್ತಾ ಇದೆ. ಪ್ರತಿಯೊಬ್ಬ ಮತದಾರರು ಕೂಡ ಒಂದು ಎನ್ಯೂಮರೇಷನ್ ಫಾರ್ಮ್ ಅನ್ನು ಕೊಡ್ತೀವಿ. ಅದರಲ್ಲಿ ಅವರು ಕೆಲವೊಂದು ಮಾಹಿತಿಯನ್ನು ಭರ್ತಿ ಮಾಡಿ ಸಹಿ ಮಾಡಿ ವಾಪಸ್ ಕೊಡಬೇಕು. ಅದನ್ನು ನಾವು ಮತ್ತೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ಮಾತ್ರ ಅವರಿಗೆ ಮತದಾರರ ಪಟ್ಟಿಯಲ್ಲಿ ಅವರನ್ನು ಸೇರ್ಪಡೆ ಆಗುವುದು, ಇಲ್ಲ ಅಂದ್ರೆ ಸೇರ್ಪಡೆ ಆಗುವುದಿಲ್ಲ. ಸೊ ಇದನ್ನು ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಿ ಯಾವ ಮತದಾರರು ಕೂಡ ಮತದಿಂದ ವಂಚಿತ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಹೌದು ಸರ್ಕಾರಿ ನೌಕರರಿಂದನೇ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 2,627 ಮತಗಟ್ಟೆಗಳು ಇದಾವೆ. ಅಷ್ಟು BLOs ಇದ್ದಾರೆ. ಸೊ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ಒಂದು 15 ದಿವಸದಿಂದ ಮಾಡ್ತಿದ್ದಾರೆ. ಇನ್ನು ಮುಂದೇನು ಮಾಡ್ತಾ ಇದೀವಿ. ಈಗಾಗಲೇ 70% ಡಿಜಿಟಲೈಸ್ ಆಗಿದೆ. ಇನ್ನು 30% ಡಿಜಿಟಲೈಸ್ ಮಾಡಬೇಕು. ಅದನ್ನು ನಾನು ಆಗಸ್ಟ್ 8ನೇ ತಾರೀಕು ಒಳಗಡೆ ಮಾಡಬೇಕು. ಸೊ ಹಂಗಾಗಿ ಈಗ ನಾಳೆ ಇದನ್ನು ನಾವು ಮಾಡಿಲ್ಲ ಅಂದ್ರೆ ಒಂದು ಊರಲ್ಲಿ 1000 ಜನ ಕೈ ಬಿಟ್ರೆ ಅದು ಒಂದು ದೊಡ್ಡ ಸಮಸ್ಯೆ ಆಗ್ಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಸರ್ಕಾರಿ ನೌಕರರಾಗಿ ಟೈಮ್ ಇಲ್ಲದೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ಹಿಂದೆ ನಮಗೆ ಇದ್ದಿದ್ದು ಲಾಸ್ಟ್ ಡೇಟು 29th ಇತ್ತು. ಆಮೇಲೆ ಸ್ವಲ್ಪ ಒಂದು 10 ದಿವಸಗಳ ಕಾಲ ಮುಂದುವರಿಸಿದ್ದಾರೆ. ಆಗಸ್ಟ್ 8 ತನಕ ನಮಗೆ ಡೇಟ್ ಕೊಟ್ಟಿದ್ದಾರೆ. ಬಟ್ ಇದ್ರೂ ಸಹಿತ ಕ್ವಾಲಿಟಿಯಾಗಿ ಮಾಡಬೇಕು. ಪ್ರತಿಯೊಬ್ಬ ಮತದಾರರು ಕೂಡ ಅವರು ಅರ್ಹರಿದ್ರೆ, ಈಗ SIR ಉದ್ದೇಶ ಏನು, ಒಬ್ಬ ಅರ್ಹ ಮತದಾರನು ಕೈ ಬಿಡಬಾರದು, ಅದೇ ಉದ್ದೇಶ. ಸೊ ಆ ಒಂದು ಡೈರೆಕ್ಷನ್ಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಆಫೀಸರ್ಸ್ ನಾವು ಈಗ 100% ಡಿಸ್ಟ್ರಿಬ್ಯೂಷನ್ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ
ಎಲ್ಲ ಮತದಾರರು ಕೂಡ ಎನ್ಯೂಮರೇಷನ್ ಫಾರ್ಮ್ ಅನ್ನು ನಾವು ಕೊಟ್ಟಿದ್ದೀವಿ. ಸೊ ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಆಗೋಗಿದೆ. ಈಗ ಬರೀ ವಾಪಸ್ ತಗೊಂಡು ಅದನ್ನು ಎಂಟ್ರಿ ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ. ಅದು ಮೋಸ್ಟ್ಲಿ ಆಫೀಸ್ ಅವರ್ಸ್ ಅಲ್ಲಿ ಮತ್ತು ಸಂಜೆ ಮುಖ್ಯವಾಗಿ ನಾವು ಕೂತ್ಕೊಂಡು ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ನಮ್ಮ ಅಂಗನವಾಡಿ ವರ್ಕರ್ಸ್ ಹೆಲ್ಪರ್ಸ್ಗೆ ಯಾರ್ಯಾರಿಗೆಲ್ಲ ಅಷ್ಟು ಟೆಕ್ನಿಕಲ್ ನಾಲೆಜ್ ಇಲ್ಲ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಈಗ BLO ಕೆಲಸನು ತೆಗ್ಸಿ ಇನ್ನೊಬ್ರಿಗೆ ಕೊಡಕ್ಕೆ ಆಗೋದಿಲ್ಲ ಆಸ್ ಪರ್ ECI ಗೈಡ್ಲೈನ್ಸ್. ಇವರಿಗೆ ಒಂದು ಸಹಕಾರ ಕೊಡ್ಲಿಕ್ಕೆ ನಾವು ಕೆಲವೊಂದು ಆಫೀಸರ್ಸ್ ಅನ್ನು ಅಸಿಸ್ಟ್ ಮಾಡಿ ಅಂತ ಆಸ್ ಪರ್ ECI ಡೈರೆಕ್ಷನ್ಸ್ ನಾವು ಹೇಳಿದೀವಿ. ಸೊ ಅದು ಪ್ರಕಾರ ಅವರು ಮಾಡ್ತಿದ್ದಾರೆ. ಸೊ ಇದು ಒಂದು ಟೈಮ್ ಬೌಂಡ್ ಆಕ್ಟಿವಿಟಿ ಅಂದ್ರೆ ಏನು, ಈಗ ECI ಕೊಡುವ ಟೈಮ್ ಲೈನ್ ಒಳಗಡೆ ನಾವು ಇದನ್ನು ಮಾಡಿ ಮುಗಿಸ್ಬೇಕು. ಸೊ ಹಂಗಾಗಿ ನಾವು ಎಲ್ಲ ಆಫೀಸರ್ಸ್ ಬೆಸ್ಟ್ ಆಫ್ ದಿ ಆಫೀಸರ್ಸ್ ಅನ್ನು ನಾವು ಬಳಸ್ತಾ ಇದೀವಿ. ಸೊ ಜನರು ಕೂಡ ಅದನ್ನು ಅರ್ಥ ಮಾಡ್ಕೊಂಡು ನಮ್ಗೆ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.